ಪ್ಲೇನ್ ಕ್ರಾಶ್ ಇಂದ ನೇತಾಜಿ ಅವ್ರದ್ದು ಡೆತ್ ಆಗಿದೆ ಅಂತ ಹೇಳಿದಾಗ ಯಾರು ನಂಬೋದೇ ಇಲ್ಲ. 1945ರಲ್ಲಿ ಭಾರತ ಸ್ವತಂತ್ರದ ಅಂಚಿನಲ್ಲಿ ನಿಂತಿತ್ತು. ಆದ್ರೆ ಅದೇ ಸಮಯದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಡೆತ್ ಆಗಿದೆ ಅಂತ. ಆದ್ರೆ ನಿಜವಾಗಿಯೂ ಏನಾಯ್ತು ಮತ್ತೆ ಬಾಡಿ ಎಲ್ಲಿತ್ತು? ಡೇ 7 ಮಿಸ್ಟ್ರಿ ಸೀರೀಸ್ ಡೇ 2 ಆಗಸ್ಟ್ 18, 1945 ತೈವಾನ್ ನಲ್ಲಿ ನೇತಾಜಿ ಅವರು ಹೋಗ್ತಿದ್ದಾಗ ಪ್ಲೇನು ಕ್ರಾಶ್ ಆಗುತ್ತೆ. ಜಪಾನೀಸ್ ರಿಪೋರ್ಟ್ಸ್ ಏನ್ ಹೇಳುತ್ತೆ ಅಂದ್ರೆ ನೇತಾಜಿ ಪ್ಲೇನ್ ಕ್ರಾಶ್ ಅಲ್ಲಿ ಸುಟ್ಟ ಗಾಯಗಳಿಂದ ಮೃತಪಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಆಶಸ್ ಜಪಾನ್ ನಲ್ಲೇ ಇದೆ ಅಂತ ಹೇಳ್ತಾರೆ. ನೇತಾಜಿ ಅವರ ಬಾಡಿನ ಇಂಡಿಯಾಗೆ ತರಲಿಲ್ಲ. ಇಂಡಿಪೆಂಡೆಂಟ್ ಮೆಡಿಕಲ್ ವೆರಿಫಿಕೇಶನ್ಸ್ ಕೂಡ ಇರೋದಿಲ್ಲ. NIA ಸೋಲ್ಜರ್ಸ್ ಇದನ್ನ ನಂಬೋದಿಲ್ಲ. ಮತ್ತೆ ಕೆಲವು ಭಾರತೀಯರು ಕೂಡ ಈ ಒಂದು ಘಟನೆ ನಡೆದಿದೆ ಅನ್ನೋದನ್ನ ನಂಬೋದೇ ಇಲ್ಲ. ಏಕೆ ಅಂದ್ರೆ ಬೋಸ್ ಭಾರತದ ಸ್ವತಂತ್ರವನ್ನು ಪಡೆಯೋದಕ್ಕೆ ಬಂದೇ ಬರ್ತಾರೆ ಅಂತ ನಿರೀಕ್ಷೆ ಇಟ್ಟಿದ್ರು. ಆಗ ಇಂಡಿಯನ್ ಗವರ್ನಮೆಂಟ್ 3 ಎನ್ಕ್ವೈರಿ ನಡೆಸುತ್ತೆ. 1 ಶಾ ನವಾಜ್ ಕಮಿಟಿ, 2 ಕೌನ್ಸಿಲ್ ಕಮಿಟಿ, 3 ಮುಖರ್ಜಿ ಕಮಿಟಿ. ಮೊದಲು 2 ಪ್ಲೇನ್ ಕ್ರಾಶ್ ಥಿಯರಿ ಬಗ್ಗೆ ಸಪೋರ್ಟ್ ಮಾಡ್ತವೆ. ಈ ಮುಖರ್ಜಿ ಆಯೋಗ 2005ರಲ್ಲಿ ಕ್ರಾಶ್ ನಿರ್ಣಾಯಕವಾಗಿ ಸಾಬೀತಾಗಿಲ್ಲ ಅಂತ ಹೇಳುತ್ತೆ. ಗವರ್ನಮೆಂಟ್ ಅದನ್ನ ಅಕ್ಸೆಪ್ಟ್ ಮಾಡಲಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸೋವಿಯತ್ ಯೂನಿಯನ್ಗೆ ಎಸ್ಕೇಪ್ ಆದ್ರ ಅಥವಾ ಅವ್ರನ್ನ ರಹಸ್ಯವಾಗಿ ಬಂಧಿಸಲಾಗಿತ್ತ ಅಥವಾ ಗುಮ್ನಾಮಿ ಬಾಬಾ ವೇಷದಲ್ಲಿ ಬದುಕಿದ್ರ? ಈ ತರ ಕೆಲವು ಥಿಯರೀಸ್ ಜನರನ್ನ ಶಾಕ್ ಆಗೋಗ್ ಮಾಡಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಒಬ್ಬ ಆರ್ಡಿನರಿ ಲೀಡರ್ ಆಗಿ ಇರಲಿಲ್ಲ, ಒಂದು ಹೋರಾಟದ ಪ್ರತೀಕವಾಗಿದ್ರು. ನೇತಾಜಿ ಅವರ ಡೆತ್ ಇಂದಿಗೂ ಮಿಸ್ಟ್ರಿಯಾಗೆ ಉಳಿದಿದೆ. ನೇತಾಜಿ ಅವ್ರದ್ದು 1945ರಲ್ಲೇ ಡೆತ್ ಆಯ್ತಾ? ನಿಮಗೇನ್ ಅನ್ಸುತ್ತೆ?